ಜಾನ್ವಿಯವರೇ, ನನಗೆ ಸಾಕು ಅನಿಸ್ತಾ ಇದೆ. ಇದೇನ್ರಿ ಎರಡು ತುತ್ತು ತಿಂದ್ಬಿಟ್ಟು ಸಾಕು ಅಂದರೆ ಆಮೇಲೆ ಬೇಕು ಅಂದರೂ ಸಿಗಲ್ಲ. ಹೊಟ್ಟೆ ತುಂಬ ತಿನ್ನಿ. ಎಷ್ಟೇ ಅಡುಗೆ ಮನೆ ಕತ್ಕಿದ್ರೂ ಒಂದಾಗಲೂ ಸಿಗಲ್ಲ ನಿಮಗೆ. ತಗೊಳ್ಳಿ ತಿನ್ನಿ. ಇರೋದನ್ನೆಲ್ಲ ನಾನೇ ತಿನ್ನೋ ಹಾಗಾಗ್ತಾ ಇದೆಯಲ್ಲ. ಈಗ ಅವ್ರಿಗೆ ಏನು ಕೊಡಲಿ? ಏನಾದರೂ ಮಾಡಿಕೊಡೋಣ ಅಂತಂದರೆ ಇವರು ಬೇರೆ ಜೊತೆಯಲ್ಲೇ ಇದ್ದಾರೆ. ಏನು ಮಾಡಲಿ? ಮೇಡಮ್ರೇ, ಶಂಕರಣ್ಣನ ಅಂಗಡಿಗೆ 100 ಬಾಟ್ಲು, ಲಕ್ಷ್ಮೀಶ್ ಅಣ್ಣನ ಅಂಗಡಿಗೆ 25 ಬಾಟ್ಲು, ಹಿಂಗೆ ಒಟ್ಟು 450 ಬಾಟ್ಲನ್ನ ಡೆಲಿವರಿ ಮಾಡಿದ್ದೀವಿ. ಅದರಲ್ಲಿ ಇನ್ನೂ ಒಂದು 4 ಅಂಗಡಿಯವರು ದುಡ್ಡು ಕೊಡಬೇಕು. ಮಿಕ್ಕಿದ ಅಂಗಡಿಯವರು ಇಷ್ಟೆಲ್ಲ ದುಡ್ಡು ಕೊಟ್ಟವ್ರೆ. ಈಗ ಒಟ್ಟು ಎಷ್ಟು ದುಡ್ಡು ಬಂದಿದೆ, ನಮ್ಗೆ ಎಷ್ಟು ಲಾಭ ಆಗಿದೆ ಅಂತೆಲ್ಲ ಲೆಕ್ಕಾಚಾರ ಆಗ್ಬಿಟ್ಟು ಅದೇನು ಅಂತ ಹೇಳಿ ಮೇಡಮ್ರೆ. ಸಿದ್ದು ಅವರೇ, ತಿಂಗ್ಳಿಗೆ ನಾವು ಖರ್ಚು ಮಾಡಿದ್ದನ್ನೆಲ್ಲ ಬಿಟ್ಟರೆ ಒಂದು 20,000 ಉಳಿದಿದೆ. ಹಂಗಾದ್ರೆ ಅದು ನಮ್ಮ ಲಾಭನೇ. ಹುಡುಗರಿಗೆಲ್ಲ ಸಂಬಳ ಕೊಟ್ಟಾದ್ಮೇಲೆ ಅದೇನು ಉಳಿಯುತ್ತೋ ಅದು ನಮ್ಮದೇ. ಅಯ್ಯೋ, ಪರವಾಗಿಲ್ಲ ಮೇಡಮ್ರೆ, ಮೊದಲನೇ ತಿಂಗಳೇ ನಾವು ಇಷ್ಟೊಂದೆಲ್ಲ ಲಾಭ ಮಾಡಿಬಿಟ್ಟಿದ್ದೀವಿ. ಈಗ ಭಾವಿಗೆ ಫೋನ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲಿಗೆ ಬರಕ್ಕೆ ಹೇಳಿ. ಅಣ್ಣನ ಯಾಕೆ ಮೇಡಮ್ರೆ? ನಮ್ಮ ಬಿಸ್ನೆಸ್ಸಿಗೆ ಅವರೇ ಫಸ್ಟು ಇನ್ವೆಸ್ಟ್ ಮಾಡಿದ್ದಲ್ವಾ, ಹಾಗಾಗಿ ಅವರೇ ಮೊದಲು ಶೇರ್ ಹೋಲ್ಡರ್ ಆಗ್ತಾರೆ. ಅವ್ರನ್ನ ಕರೆಸಿ ಲೆಕ್ಕ ಎಲ್ಲ ಹೇಳಿ ಉಳಿದಿದ್ದ ದುಡ್ಡಲ್ಲಿ ಸ್ಟಾಕ್ ತೊಗೊಂಬಂದು ಇಟ್ಕೋಬೇಕಾಗತ್ತೆ. ಸರಿಯಾಗಿ ಹೇಳಿದ್ರಿ ಮೇಡಮ್ರೆ. ಅಣ್ಣ ಇರಲಿಲ್ಲ ಅಂದರೆ ನಾವು ಈ ಮಟ್ಟಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ಆಯ್ತಾನೆ ಇರಲಿಲ್ಲ. ಇರಿ, ಈಗಲೇ ಫೋನ್ ಮಾಡ್ತೀನಿ. ಯಾಕೋ ಫೋನ್ ತೆಗಿತಲ್ಲ ಮೇಡಮ್ರೆ? ಹೌದಾ, ಯಾವುದೋ ಕೆಲಸದಲ್ಲಿ ಬ್ಯುಸಿ ಇರಬೇಕು. ಅವ್ರು ಫ್ರೀ ಆದಾಗ ನಮಗೆ ಫೋನ್ ಮಾಡ್ತಾರೆ ಬಿಡಿ. ಮೇಡಮರೇ, ಅಕ್ಕ ಆಸ್ಪತ್ರೆಯಿಂದ ಬಂದಾಗಿಂದ ನಾವು ಅವಳನ್ನ ನೋಡೋಕ್ಕೆ ಹೋಗಲಿಲ್ಲ. ನನಗೆ ಯಾಕೋ ಅವಳನ್ನ ತುಂಬ ನೋಡಬೇಕು ಅನಿಸ್ತಿದೆ ಮೇಡಮರೇ. ನಿಮಗೆ ಮಾತ್ರ ಅಲ್ಲ ಸಿದ್ದು ಅವರೇ, ನನಗೂ ಅವಳನ್ನ ನೋಡಬೇಕು ಅಂತ ಅನ್ನಿಸ್ತಿದೆ. ಅವಳ ಪರಿಸ್ಥಿತಿ ಹೇಗಿದೆಯೋ ಏನೋ. ಅವಳಿಗೆ ಫೋನ್ ಮಾಡಿ ಕೇಳ್ಕೊಳ್ಳೋಣ ಅಂದರೆ ಅವಳ ಸುತ್ತಲೂ ನಿಮ್ಮ ಮನೆಯವರೆಲ್ಲ ಇರ್ತಾರೆ. ಅವ್ರು ಏನು ಅನ್ಕೋತಾರೋ ಅಂತ ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ. ಈ ಗಂಡ ಫೋನ್ ಮಾಡ್ತಾನೆ ಮೇಡಮ್ರೆ. ಅವನ ಹತ್ರ ಅವಳು ಹೆಂಗಿದ್ದಾಳೆ, ಮನೆ ಪರಿಸ್ಥಿತಿ ಹೆಂಗಿದೆ ಅಂತೆಲ್ಲ ತಿಳ್ಕೊಂಡು ಅದಾದ್ಮೇಲೆ ಹೋಗೋಣ. ನಾವಲ್ಲಿಗೆ ಹೋದರೆ ಮನೆಯವ್ರು ಏನು ಅನ್ಕೋತಾರೋ ಏನೋ. ಬಿಡಿ ಮೇಡಮವ್ರೆ, ನಾವು ಹೋಗ್ತಿರೋದು ಅಕ್ಕ ನೋಡ್ಕೊಂಬರೋದಕ್ಕಲ್ವಾ. ಅವರು ನಮ್ಗೆ ಅವಮಾನ ಮಾಡೋದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಇರಲಿ ಬಿಡಿ, ನಾಳೆ ನಾನು ಅಣ್ಣನ ಫೋನ್ ಮಾಡಿಬಿಟ್ಟು ಮನೆಗೆ ಬರೋಕ್ಕೆ ಹೇಳ್ತೀನಿ. ಹಾಂ ಸರಿ, ನೀವು ಇದನ್ನೆಲ್ಲ ಎತ್ತಿಡಿ, ನಾನು ಹೋಗಿ ಊಟ ಹಾಕೊಂಡ್ಬರ್ತೀನಿ. ಹೊಟ್ಟೆ ತುಂಬ್ತಾ ಅಥವಾ ಇನ್ನೇನಾದರೂ ಬೇಕಾ? ಏನಾದರೂ ಬೇಕಿದ್ರೆ ಹೇಳಿ ಮಾಡಿಕೊಡ್ತೀನಿ. ಬೇಡ ಜಾನ್ವಿಯವರೇ, ಇವಾಗ ಮಾಡಿರೋ ಊಟಕ್ಕೆ ನಾಳೆ ರಾತ್ರಿವರೆಗೂ ನಂಗೆ ಊಟ ಬೇಡ ಅನಿಸುತ್ತೆ. ಬೇಕಾದರೆ ಇನ್ನೊಂದು ಸ್ವಲ್ಪ ಏನಾದರೂ ತಿಂದು ಮಲ್ಕೋತೀರಾ ನೋಡಿ. ಆಮೇಲೆ ನಾನು ಮಲ್ಕೊಂಡ್ಮೇಲೆ ಹಸು ಅಂತ ಎದ್ದು ಹೋಗಬೇಡಿ. ಇಲ್ಲ, ಈಗ ದಿನ ತಲೆ ಇಟ್ಟರೆ ಸಾಕು, ನಿದ್ದೆ ಹಾಗೆ ಬಂದುಬಿಡುತ್ತೆ. ಈಗ ಅವ್ರಿಗೆ ಊಟ ಕೊಡದೆ ಹೋದರೆ ಅವ್ರ ಕಥೆ ಏನು? ಇವರು ಬೇರೆ ಇನ್ನೂ ಮಲಗಿಲ್ವಲ್ಲ. ಜಯಂತ, ನೀನಿಗೇನಾದರೂ ನೆಪ ಮಾಡಿದ್ರೆ ಅನುಮಾನ ಬೇರೆ ಬರುತ್ತೆ. ಜಾನ್ವಿಯವರೇ, ಅರೇ ನಾನು ನೋಡಿ ನಿಮಗೆ ಹಾಲೇ ಕೊಡಲಿಲ್ಲಲ್ವ ಇವತ್ತು, ಬಂದೆ. ಪ್ಲೀಸ್ ರೀ, ನಮ್ಗೆ ಇಷ್ಟು ಲೇಟಾಗಿ ಏನೂ ಕುಡಿಯೋದು ಬೇಡ, ದಯವಿಟ್ಟು ಮಲ್ಕೊಳ್ಳಿ. ನೋಡಿ, ಇದನ್ನೇ ಬೇಡ ಅಂತ ಹೇಳೋದು. ಒಂದ್ಸಲಿ ಅಭ್ಯಾಸ ತಪ್ಪೋದ್ರೆ ಅದೇ ರೂಢಿ ಆಗಿಬಿಡುತ್ತೆ. ರೂಢಿ ತಪ್ಪಿಸ್ಬಾರ್ದು. ಬಂದೆ ತಾಳಿ, ಒಂದೇ ನಿಮಿಷ. ಜಾನ್ವಿಯವರೇ, ತಗೊಳ್ಳಿ. ನಿಧಾನ ಕುಡೀರಿ. ಕೊಡಿ, ಮಲ್ಕೊಳ್ಳಿ. ನಾನು ಮಲ್ಕೊಳಕ್ಕೆ ಬರುತ್ತೆ.
ಮದರ್ ಇಂಡಿಯಾ, ನಿಮ್ಮ ಹಸ್ಬೆಂಡ್ ಹಿಂಗ್ಸೋಕ್ಕೋಸ್ಕರ ನಾನು ಹೆಡಗ್ತಾ ಇದ್ದೀನಿ ನೋಡಿ. ಇವತ್ತೇನೋ ಸಮಯಕ್ಕೆ ಸರಿಯಾಗಿ ನಾನು ಬಂದೆ, ಎವ್ರಿಥಿಂಗ್ ಇಸ್ ಫೈನ್. ಸ್ವಲ್ಪ ಎಚ್ಚರ ತಪ್ಪಿದ್ರು ನನ್ನ ಚಿನ್ನು ಮರಿಗೆ ಎಲ್ಲ ಗೊತ್ತಾಗ್ಬಿಡೋದಲ್ಲ. ಆದಷ್ಟು ಬೇಗ ನಿಮ್ಮನ್ನು ಇಲ್ಲಿಂದ ಬೇರೆ ಜಾಗಕ್ಕೆ ರವಾನೆ ಮಾಡಲೇಬೇಕು. ಎಚ್ಚರ ತಪ್ಪಿದ್ರೆ ಎಲ್ಲ ಹಾಳಾಗತ್ತೆ ಜಯಂತ. ಸಾರಿ ಮದರ್ ಇಂಡಿಯಾ, ನಿಮಗೆ ಖಿಚಡಿ ಇಲ್ಲ, ಪಲಾವೇ ಗತಿ. ಫುಡ್ ಬರೋವರೆಗೂ ವೇಟ್ ಮಾಡಲೇಬೇಕು. ಅಲ್ಲ ಕಣಮ್ಮೆ, ಸಿಂಚನ ಹೆಂಗವಳೀಗ? ಹೆಂಗೈತೆ ಅವಳ ಕಂಡೀಷನ್ನು? ನಿನ್ನೆ ರಾತ್ರಿ ಊಟ ಮಾಡಿ ಮಲಗಿದ್ದಾಳೆ ರೀ. ಇವತ್ತಿನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಯಾಕೆ ಯಾರು ನನ್ನ ಹತ್ರ ಮಾತಾಡ್ತಿಲ್ಲ? ಅನ್ಕೊಂಡ್ರೆ ಭಯನಾ? ನನ್ನ ಹತ್ರ ಮಾತಾಡಿದ್ರೆ ಯಾರು ಮಾಡಿಬಿಡ್ತೀನಿ ಅಂತನಾ? ನಾನು ಅಷ್ಟೊಂದು ಕೆಟ್ಟೋಳ? ಹಾಗೇನಿಲ್ಲಮ್ಮ, ಕೆಲವೊಂದು ಸಲ ಮಾತಿಗಿಂತ ಮೌನನೇ ಚೆನ್ನಾಗಿರುತ್ತಲ್ವ. ವಿಷಯ ಅದಲ್ಲ, ನನಗೆ ಗೊತ್ತು. ನಮ್ಗೆ ಯಾರಿಗೂ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ. ಜೋ, ಯಾಕವ ಏನೇನು ಅನ್ಕೊಂಡಿಯೆ? ನಾವು ಮಾತಾಡಿದ್ರು ತಪ್ಪು ತಿಳ್ಕೊತೀಯ, ಮಾತಾಡದಿದ್ರು ತಪ್ಪು ತಿಳ್ಕೊತೀಯ, ಯಾಕೆ? ಹೌದು ಸಿಂಚನ, ನಾವೇನೋ ಒಂದು ಮಾತಾಡೋದು, ನೀನು ಅದನ್ನೇನೋ ತಪ್ಪು ತಿಳ್ಕೊಂಡು ಕೋಪ ಮಾಡ್ಕೊಳ್ಳೋದು. ಅದರಿಂದ ಎಲ್ಲರೂ ನೆಮ್ಮದಿ ಹಾಳಾಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ನನಗೆ ಗೊತ್ತು ನೀವೆಲ್ಲ ನಿಮ್ಮ ಮೂಗಿನರಕ್ಕೆ ಮಾತಾಡ್ತೀರಾ ಅಂತ. ನಿಮಗೆ ನಾನು ಬೇಕಾಗಿರಲಿಲ್ಲ, ನನ್ನ ಮಗು ಬೇಕಾಗಿತ್ತು. ಈಗ ನನ್ನ ಮಗುನೂ ಇಲ್ಲ, ಅದಕ್ಕೆ ನಾನು ಬೇಡ ಅಲ್ವಾ? ಯಾಕವ ಹಂಗೆಲ್ಲ ಮಾತಾಡ್ತೀಯ? ಮನ್ಸು ನೋವಾಯ್ತದ ಕಣವ. ನೋಡು, ಮಗುಗಿಂತ ಮುಖ್ಯ ನೀನೇ ಕಣವ. ಯಾಕೆಂದ್ರೆ ನೀನು ಈ ಮನೆ ಮಗಳಲ್ವಾ, ನಮಗೆ ನೀನು ಚೆನ್ನಾಗಿರೋದೇ ಮುಖ್ಯ. ಸುಳ್ಳು ಹೇಳ್ಬೇಡಿ. ನನಗೆ ಗೊತ್ತು ನಿಮ್ಮೆಲ್ಲ ದೃಷ್ಟಿಲೂ ನಾನು ಕೊಲೆ ಪಾತಕಿ. ನನ್ನ ಮಗುನ ನಾನೇ ಕೊಂದಿರೋದು ಅಲ್ವಾ? ಅಲ್ಲ, ಅದ್ ಹೇಗಾದ್ರೂ ಅನ್ಕೊಳಕ್ ಸಾಧ್ಯ? ಒಂದ್ ತಾಯಿ ಅವಳ ಮಗುನ ಕೊಲ್ತಾಳ? ನನ್ನ ಮಗು ನಾನೇ ಕೊಂದಿದ್ದು, ನನ್ನ ಮಗು ನಾನೇ ಕೊಂದಿದ್ದು. ಸಿಂಚು, ಏನು ಇದೆಲ್ಲ? ಸಿಂಚನ, ಹಾಗೆಲ್ಲ ಮಾತಾಡಬೇಡ್ವೆ.